ಹಾಯ್, ವೆಲ್ಕಮ್ ಟು ಫುಡ್ ಅಡ್ಡ. ನಾನು ಕಾಟಾರುಳ್. ಇವತ್ತು ನಾನು ಮದ್ದೂರ್ಗೆ ಹೋಗ್ತಾ ಇದ್ದೀನಿ. ಮದ್ದೂರಲ್ಲಿ ಮದ್ದೂರು ವಡೆ ಫೇಮಸ್. ಸೊ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಬಟ್ ನಾನು ಮದ್ದೂರು ವಡೆ ತಿನ್ನಕ್ಕೆ ಹೋಗ್ತಾ ಇಲ್ಲ. ಬಟ್ ಇನ್ನೊಂದು ಯಾವುದೋ ಒಂದು ಫುಡ್ ತುಂಬ ಚೆನ್ನಾಗಿರುತ್ತಂತೆ. ಸೊ ಅದು ಯಾವ ಜಾಗ, ಎಂಥದ್ದು, ಎಲ್ಲಿದೆ ಅನ್ನೋದನ್ನ ನಿಮಗೆ ನಾನು ಅಲ್ಲೇ ಹೋಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮದ್ದೂರು ಕಾಫಿ ಡೇ. ಸೊ ಇದು ಬೆಂಗಳೂರಿಂದ ಮದ್ದೂರಿಗೆ ಹೋಗ್ಬೇಕಾದಾಗ ಫಸ್ಟ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ. ಸೊ ಈ ಕಾಫಿ ಡೇಲಿ ತುಂಬಾ ಜನ ಯೂತ್ಸ್ ನೈಟ್ ಔಟ್ ಮಾಡಕ್ ಬರ್ತಾರೆ, ಅಂದ್ರೆ ಕಾಫಿ ಕುಡಿಯಕ್ಕೆ. ಸೊ ಅವರು ಕಾಫಿ ಕುಡಿಯಕ್ಕೆ ಬರ್ತಾರೆ, ಏನ್ ಮಾಡಕ್ ಬರ್ತಾರೆ ಯಾರಿಗೇನ್ ಗೊತ್ತು. ಆದ್ರೆ ನಮ್ಮಂತವ್ರು ಮಿಡಲ್ ಕ್ಲಾಸ್ ಅವರು ಇಲ್ಲಿ ಕಾಫಿ ಕುಡಿಬೇಕಂದ್ರೆ ಆ ರೇಟಿಗೆ ನಾವು ಹೊರಗಡೆ ಹೋಟ್ಲಲ್ಲಿ 1 ತಿಂಗಳು ಕಾಫಿ ಕುಡಿಬೋದು. ಮದ್ದೂರಿಗೆ ಬಂದಾಯ್ತು. ಬಂದ್ಮೇಲೆ ನಾನು ನಿಮ್ಗೆ ಹೇಳಿದ ಅದೊಂದು ಸ್ಪೆಷಲ್ ಜಾಗ ಯಾವುದು ಅಂತಂದ್ರೆ ಇದೇ ಹೋಟ್ಲು. ಏನ್ ಹೋಟ್ಲು ಹಿಂಗಿದೆಯಪ್ಪ ಅಂತ ಎಲ್ಲರಿಗೂ ಶಾಕ್ ಆಗ್ಬೋದು. ಬಟ್ ಆದ್ರೆ ಇಲ್ಲಿ ಈ ಹೋಟ್ಲು ಫೇಮಸ್. ಇದು ತುಂಬಾ ಹಳೆ ಕಾಲದ ಹೋಟ್ಲು. ಅವಾಗಿಂದನೂ ಸೌದೆಲೆ ಮಾಡ್ಕೊಂಡ್ ಬರ್ತಾರೆ. ಏನೇ ಒಂದು ಅಡಿಗೆ ಮಾಡೋದು ಅದು ಸೌದೆಲೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿಗೆ ಬಂದು ಹಂಗೂ ನೋಡಿ ಸುಮಾರು ಒಂದು 4-5 ಜನ ಇನ್ನೂ ಹೊರಗಡೆ ನಿಂತಿದ್ದಾರೆ. ಒಳಗಡೆ ಹೌಸ್ಫುಲ್ ಆಗಿದೆ. ಸೊ ಯಾರು ಒಬ್ರು ಬಂದ್ರೆ ನಾವು ಹೋಗಿ ಕುತ್ಕೊಂಡು ತಿನ್ಬೋದು. ಒಳಗಡೆ ಫುಲ್ ಹೌಸ್ಫುಲ್ ಆಗಿರೋದ್ರಿಂದ ಪಾಪ ಹೋಟ್ಲವರು ಹೊರಗಡೆ ನಮ್ಗೆ ಕೊಟ್ಟಿದ್ದಾರೆ ದೋಸೆ ತಿನ್ನಕ್ಕೆ. ನೋಡಿ, ಆಕ್ಚುಲಿ ಬೆಣ್ಣೆ ಹಾಕಿದ್ದಾರೆ. ಇದ್ರಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ದೋಸೆಗೆ ಈರುಳ್ಳಿ ಗೊಜ್ಜು ಕೊಡ್ತಾರೆ, ಆಮೇಲೆ ಚಟ್ನಿ ಕೊಡ್ತಾರೆ, ಕೆಂಪು ಚಟ್ನಿ. ಹೇಗಿದೆ ಟೇಸ್ಟ್? ಟೇಸ್ಟ್ ಅಂತಂದ್ರೆ ಆಕ್ಚುಲಿ ನಾವ್ ಎಂತೆಂತ ದೊಡ್ಡ ಸ್ಟಾರ್ ಹೋಟ್ಲೆಲ್ಲ ದೋಸೆ ತಿಂತೀವಿ. ಬಟ್ ಆ ಸೌದೆಯಲ್ಲಿ ಮಾಡಿರೋ ದೋಸೆ ಅಂದ್ರೆ, ಆದ್ರೆ ಸೌದೆ ಮನೆ ಮಾಡೋ ದೋಸೆ ಅಂದ್ರೆ ಅದ್ರ ಟೇಸ್ಟೇ ಬೇರೆ. ಬೆಣ್ಣೆ ಅದುವೆ ಅವ್ರು ಆಕ್ಚುಲಿ ದೋಸೆ ಎಲ್ಲ ಹಾಕಿಲ್ಲ, ಚಟ್ನಿ ಹಾಕಿದ್ದಾರೆ. ಯಾಕಂದ್ರೆ ಯಾವಾಗ ಬೇಕು ಎಷ್ಟೆಷ್ಟು ಬೇಕು ಬೆಣ್ಣೆ ತಗೊಂಡು ಹಾಕೊಂಡು ಸವರ್ಕೊಂಡು ತಿನ್ನೋದಕ್ಕೆ. ದೋಸೆ ಎಷ್ಟು ಸಾಫ್ಟ್ ಇದೆ ಅಂತಂದ್ರೆ ಬೆಣ್ಣೆ ಹೆಂಗೆ ಕರಗುತ್ತೋ ಅದೇ ರೀತಿ ದೋಸೆನೂ ಇಲ್ಲಿ ಎಷ್ಟು ಈಸಿಯಾಗಿ ನಾವು ಅಗದು ತಿನ್ಬೋದು. ಕೆಲವೊಂದು ಕಡೆ ದೋಸೆ ಸ್ವಲ್ಪ ರಬ್ಬರ್ ಥರ ಇರುತ್ತೆ, ಅಂದರೆ ತುಂಬ ಸಾಫ್ಟ್ ಇರಲ್ಲ, ಮಂದ ಇರಲ್ಲ. ಬಟ್ ಇದು ನೋಡಿ, ದೋಸೆ ತುಂಬ ತೆಳುವಿದೆ. ಒಂದು ಲೇಯರ್ ಅಷ್ಟೇ ದೋಸೆ ಥರ ಇದೆ, ತುಂಬ ಮಂದನೂ ಇಲ್ಲ. ಒಂದು ಪ್ಲೇಟಿಗೆ 4 ದೋಸೆ ಕೊಡ್ತಾರೆ ಇವರು. ಸೊ 4 ದೋಸೆ ಎಷ್ಟು ಬೇಗ ಮುಗಿತಿದೆ ಅಂದರೆ ಅಪ್ಪ, ಇದು ಒಂದು 4 ದೋಸೆ ಸಾಲಲ್ಲ ಆ್ಯಕ್ಚುಲಿ. ಇನ್ನೊಂದು ಪ್ಲೇಟ್ ತೊಗೊಂಡು ತಿನ್ಬೇಕು ಅನ್ಸುತ್ತೆ, ಅಷ್ಟು ಸಾಫ್ಟ್ ಇದೆ ದೋಸೆ. ಚಟ್ನಿಗಂತೂ ಕಾಂಬಿನೇಷನ್ ಇನ್ನೂ ಚೆನ್ನಾಗಿದೆ. ನಮ್ಮ ಮನೇಲಿ ಏನು ದೋಸೆ ನಾವು ಮಾಡ್ತಾರೋ ಅದೇ ರೀತಿ ಟೇಸ್ಟರ್ ಇದೆ. ಆಮೇಲೆ ಇಲ್ಲಿ ಏನಂತಂದರೆ ಸೋಡಾ ಒಂದು ಯೂಸ್ ಮಾಡಲ್ಲ ಇವರು. ಸೊ ಅದರಿಂದ ನಮಗೆ ಕೆಲವೊಂದು ಕಡೆ ಟಿಫನ್ ತಿಂದಾಗ ಹೊಟ್ಟೆ ಊದ್ಕೊಳ್ಳೋದು, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ತೇಗ ಆಗಾಗ ಬರ್ತಾ ಇರೋದು. ಸೊ ಅದೆಲ್ಲ ಏನಾಗಲ್ಲ. ಈ ದೋಸೆ ತಿಂತಾ ಇದ್ರೆ ಕೆಲವೊಂದು ಕಡೆ ಟಿಫನ್ ಮಾಡಿದಾಗ ಅದೇನು ಇಷ್ಟೇ ತಿಂದ ತಕ್ಷಣ ಹೊಟ್ಟೆ ತುಂಬಿಡ್ತದೆ. ಕಾರಣ ಏನಕ್ಕೆ ಅಂತಂದರೆ ಅಲ್ಲಿ ಸೋಡಾ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಪ್ಲೇಟಲ್ಲಿ ಇನ್ನೊಂದು ಪ್ಲೇಟ್ ತಿಂದ್ರೂ ನಮ್ಗೆ ತಿನ್ನಬೇಕು ಅನಿಸುತ್ತೆ. ಅದಂದರೆ ಸೋಡಾ ಇವ್ರು ಜಾಸ್ತಿ ಬಳಸಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡ್ತದೆ. ಸರ್, ಈ ಹೋಟ್ಲಲ್ಲಿ ಏನು ಸ್ಪೆಷಲ್? ಸರ್, ಸ್ಪೆಷಲ್ ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಾರೆ, ಜೊತೆಗೆ ಸೋಡಾ ಜಾಸ್ತಿ ಯೂಸ್ ಮಾಡಲ್ಲ ಸರ್. ಮನೆ ದೋಸೆ ಇದ್ದಂಗಿರುತ್ತೆ. ಯಾವುದೇ ಇದಾಗ್ಲಿ ಗ್ಯಾಸ್ಟ್ರಿಕ್, ಎದೆ ಉರಿ ಆ ತರದ್ ಯಾವ್ದು ಬರಲ್ಲ, ಸಮಸ್ಯೆ ಇರಲ್ಲ ಅಂತ. ಸರ್, ಈ ಹೋಟ್ಲು ಈ ರೀತಿ ಸ್ಪೆಷಲ್ ಇಂಥ ಜಾಗದಲ್ಲಿ ಹಿಂಗಿದೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್, ನಮ್ ತಂದೆ ತೋರ್ಸಿದ್ರಿಂದ ನಾವು ನನ್ನ ಫ್ರೆಂಡ್ಸ್ಗೆ ಜೊತೆಗೆ ನನ್ನ ಫ್ಯಾಮಿಲಿಗೆ ತೋರಿಸ್ತೀನಿ ಅಷ್ಟು. ಬಿಟ್ಟು ರಾಮಣ್ಣ ಹೋಟ್ಲ್ ಅಂತಾನೆ ಫೇಮಸ್ ಇದು. 7 years ಹಿಂದೆನೆ ತೀರ್ಕೊಂಡ್ರಂತೆ. ಸೊ ನಡೀತಾ ಇದೆ.
ಸೊ ಇಲ್ಲಿಗೆ ಬಂದು ತಿಂಡಿ ಮಾಡ್ಬೇಕು ಅಂದ್ರೆ ಏನ್ ಟೈಮಿಂಗ್ಸ್ ಅಲ್ಲಿ ಬರ್ಬೇಕು ಇಲ್ಲಿಗೆ? ಸರ್ 8:30 ಕರೆಕ್ಟ್ ಆಗಿ ಶುರು ಆಗುತ್ತೆ ಸರ್, 10:15 ಕ್ಲೋಸ್ ಆಗೋಗುತ್ತೆ. ಈಗ ನಾನು ಬಸ್ಸಾರು ಮುದ್ದೆ ತುಂಬಾ ಫೇಮಸ್, ಅದಕ್ಕೂ ಜನ ಈಗ ಇಡ್ಲಿ ದೋಸೆಗೆ ಚಟ್ನಿಗೆ ಹೆಂಗ್ ಕ್ಯೂ ನಿಂತಿದ್ದಾರೆ ಹಂಗೆ ನಿಂತಿರ್ತಾರೆ. ಈ ಹೋಟ್ಲ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಜಯರಾಮ್ ಅಂತ. ಸರ್ ನೀವು ಈ ಹೋಟ್ಲಿಗೆ ಯಾವ ರೀತಿ ಸಂಬಂಧ? ನಾವು ಸ್ವಂತ ನಮ್ದು ಹೋಟ್ಲ್ ಇತ್ತು ಅವಾಗ ನಿಲ್ಲಿಸ್ಬಿಟ್ಟಿದ್ವಿ. ನಮ್ ದೊಡ್ಡಪ್ಪರ್ದು ಹೋಟ್ಲು ರಾಮಣ್ಣವ್ರದ್ದು, ಅವ್ರ ಹತ್ರನೇ ಮಾಡ್ತಾ ಇದ್ರು ಕೆಲಸ, ಒಟ್ಟಿಗೆ ನಡೆಸ್ತಾ ಇದ್ವಿ. ರಾಮಣ್ಣ ಅವ್ರು ನಿಮ್ಗೆ ಏನಾಗಬೇಕು? ದೊಡ್ಡಪ್ಪ. ಸರ್ ಈ ಹೋಟ್ಲು ಯಾವಾಗ ಸ್ಟಾರ್ಟ್ ಆಗಿತ್ತು? ಇದು 72ನೇ ಇಸ್ವಿಯಿಂದ. 72ನೇ ಇಸ್ವಿಲಿ. ಸೊ ಅವಾಗ ಈ ಹೋಟ್ಲಲ್ಲಿ ದೋಸೆ ರೇಟ್ ಎಷ್ಟಿತ್ತು? ದೋಸೆ ಅವಾಗ 10 ಪೈಸಾ 10 ಪೈಸಾ ದೋಸೆ. ಇವಾಗ ಎಷ್ಟಿದೆ? ಇವಾಗ ಒಂದು 5 ರೂಪಾಯಿ, ಒಂದು ಪ್ಲೇಟ್ 35 ರೂಪಾಯಿ ಇವಾಗ. ಸೊ ಬೆಳಿಗ್ಗೆ ತಿಂಡಿ ಏನೇನ್ ಮಾಡ್ತೀರಾ? ಬೆಳಿಗ್ಗೆ ದೋಸೆ ಪೂರಿ, ಮಧ್ಯಾಹ್ನ ಕೂಡ ಇದೆಯಾ? ಮಧ್ಯಾಹ್ನ ಉಪ್ಸಾರು ಮುದ್ದೆ, ಸೊಪ್ಪು ಉಪ್ಸಾರು ಮುದ್ದೆ. ಮಧ್ಯಾಹ್ನ ಎಷ್ಟೊತ್ತವರೆಗೂ ಇರುತ್ತೆ? ಮಧ್ಯಾಹ್ನ 1ರಿಂದ 3 ಕಾಲ. ಸರ್ ಈ ದೋಸೆ ಇಷ್ಟೊಂದು ಟೇಸ್ಟ್ ಬರೋದಕ್ಕೆ ನಿಮ್ಮ ಅಡಿಗೆ ಯಾವ ರೀತಿ ನೀವು ಮಾಡ್ತೀರಾ? ಸೌದೆ ಒಲೆನಲ್ಲಿ ಮಾಡೋದು, ಗ್ಯಾಸ್ ಒಲೆ ಯೂಸೇ ಮಾಡಲ್ವಾ? ಯೂಸೇ ಮಾಡಲ್ಲ, ಸೌದೆ ಒಲೆನೇ. ವಾರದಲ್ಲಿ ಎಷ್ಟು ದಿನ ಓಪನ್ ಇರುತ್ತೆ? ಎನಿ ಟೈಮ್ ಇರುತ್ತೆ. ಎಲ್ಲರ ಪೂರಪ ಹಬ್ಬ ಮೇಲೆ ರಜಾ. ಡೈಲಿ ಮಾತ್ರ ತಿಂಡಿ ಉಂಟು. ಡೈಲಿ ಎಷ್ಟು ಜನ ಬರ್ಬೋದು? ಡೈಲಿ ನಾವೇ ಲೆಕ್ಕ ಹಾಕಲ್ಲ ಸರ್, 8ರಿಂದ 11 ಗಂಟೆವರೆಗೂ ತಿಂಡಿ ಕೊಡ್ತಾ ಇರ್ತೇವೆ. ಇಲ್ಲಿ ಯಾರು VIP ಗಳು ಬರ್ತಾರ? ಬರ್ತಾರೆ. ಸಂದೇಶ್ ನಾಗರಾಜ್ ಅವ್ರು ಬರ್ತಾರೆ, ತಿರ್ಗಾ ಮೇಲೆ ಸೋಮಣ್ಣವ್ರು ಬರ್ತಾರೆ. ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಊಟಕ್ಕೆಲ್ಲ ಬರ್ತಾ ಇರ್ತಾರೆ. ಸಿನಿಮಾದವರೆಲ್ಲ ಬರ್ತಾ ಇರ್ತಾರೆ, ಸುಮಾರು ಜನ ಬರ್ತಾ ಇರ್ತಾರೆ, ಊಟ ತಿಂಡಿಗೆಲ್ಲ ಬರ್ತಾರೆ. ಸರಿ ಸರ್, ತುಂಬಾ ಧನ್ಯವಾದಗಳು. ಅದು ನೀವು ಬಿಡು ಮಾಡ್ಕೊಂಡು ನಮ್ಮ ಜೊತೆ ಬಂದು ಮಾತಾಡಿದಕ್ಕೆ, ನೀವು ಇರೋ ವಿಷಯಗಳು ಹೇಳಿದಕ್ಕೆ ತುಂಬಾ ಧನ್ಯವಾದಗಳು. ಬೆಳಗ್ಗೆನೆ ಒಳ್ಳೆ ಬ್ರೇಕ್ಫಾಸ್ಟ್ ತಿಂದು 4 ದೋಸೆ ಮತ್ತೆ ಚಟ್ನಿ, ಈರುಳ್ಳಿ ಗೊಜ್ಜು ಮತ್ತೆ ಬೆಣ್ಣೆ, ಸೊ ಇದೆಲ್ಲ ಜಸ್ಟ್ 35 ರೂಪಾಯಿಗೆ. ನಿಮಗೂ ಯಾರಿಗಾದ್ರೂ ಈ ಜಾಗ ಎಲ್ಲಿದೆ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ, ಇದು ಮದ್ದೂರಲ್ಲಿರೋ, ಅಂದ್ರೆ ಬೆಂಗಳೂರಿಂದ ಮದ್ದೂರು ಬರೋಕ್ಕೆ 82 ಕಿಲೋಮೀಟರ್ಸ್, ಮತ್ತೆ ಮೈಸೂರಿಂದ ಬೆಂಗಳೂರು ಹೋಗೋ ದಾರಿಯಲ್ಲಿ ಮದ್ದೂರಿಗೆ 66 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಜಾಗಕ್ಕೆ ನೀವು ಬರಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲೊಕೇಶನ್ ಹಾಕಿದ್ದೀನಿ. ಆ ಲೊಕೇಶನ್ ಮ್ಯಾಪ್ ನೋಡ್ಕೊಂಡು ನೀವು ಬರ್ಬೋದು, ಅದು ನಿಮ್ಗೆ ಈಸಿ ಆಗಲಿ ಅಂತ ಆಗ್ತಾ ಇದ್ದೀನಿ. ಸೊ ಇನ್ನೂ ನಾನು ತುಂಬಾ ಕಡೆಗೆ ಹೋಗ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಏನು ಅನ್ನೋದನ್ನ ಆದಷ್ಟು ಬೇಗ ನೀವು ವಿಡಿಯೋಸ್ಗಳಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೋಗಿದ್ದು ಹೊಸ ಜಾಗ ಎಲ್ಲೆಲ್ಲಿ ತುಂಬಾ ಅಂದ್ರೆ ಕಾಸ್ಟ್ ಕಮ್ಮಿಲಿ ಸಿಗುತ್ತೆ ಒಳ್ಳೊಳ್ಳೆ ಫುಡ್ನ ನಾನು ನಿಮ್ಗೆ ಅದನ್ನ ನೋಡ್ಕೊಂಡು ಅದ್ರ ಬಗ್ಗೆ ನಿಮ್ಗೆ ರಿವ್ಯೂ ಕೊಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ ಬೆಲ್ ನೋಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.